ಸ್ನೇಹಿತರೆ ನಮಸ್ತೆ ಎಲ್ರಿಗೂ. ನಾವಿವತ್ತು ಗಾಡ್ಜಿ ಫೌಂಡೇಶನ್ ವೆಬ್ಸೈಟ್ನ ಯಾವ ಥರ ಓಪನ್ ಮಾಡಿ ನೋಡ್ಬೋದು, ಯಾವ ಥರ ID ಮಾಡ್ಕೋಬೋದು ಮತ್ತು ಯಾವ ಥರ ಅಪ್ಗ್ರೇಡ್ ಎಲ್ಲ ಇರುತ್ತೆ ಅನ್ನುವಂಥ ನಾನು ನಿಮಗೆ ಒಂದು 5 to 6 minutes ವೀಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಕಂಪ್ಲೀಟಾಗಿ ನೋಡಿ, ಆವಾಗ ಮಾತ್ರ ಇದು ಗೊತ್ತಾಗುತ್ತೆ. ಅದೇ ರೀತಿ ನಿಮ್ಮ ಟೀಮಲ್ಲಿ ಯಾರು ಹೊಸಬರು ಜಾಯ್ನ್ ಆಗಿರ್ತಾರೆ ಅವರು ಕೂಡ ಇದನ್ನು ಕಳಿಸಿಕೊಡಿ. ಸಿಂಪಲ್ ಮೆಥಡ್ನ ವೆಬ್ಸೈಟ್ ನಾವು ಯಾವ ಥರ ಹ್ಯಾಂಡಲ್ ಮಾಡ್ಬೋದು ಅನ್ನುವಂಥದ್ದನ್ನು ಸಿಂಪಲ್ ಮೆಥಡನ್ನು ನಿಮಗೆ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಎಲ್ಲರ ಹತ್ರನೂ ಸ್ನೇಹಿತರೆ ಕ್ರೋಮ್ ಅನ್ನುವಂಥ ಒಂದು ವೆಬ್ಸೈಟ್ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ಕ್ರೋಮ್ CHROME ಕ್ರೋಮ್ ಎಲ್ಲರ ಹತ್ರ ಇರುತ್ತೆ ಸ್ನೇಹಿತರೆ. ಇದರ ಮುಖ ನಮಗೆ ವೆಬ್ಸೈಟನ್ನು ನಾವು ಓಪನ್ ಮಾಡಿ ನೋಡ್ಬೋದು. ನೋಡ್ಬೋದು ಯಾವ ರೀತಿ. ಜಸ್ಟ್ ಓಪನ್ ಮಾಡಿ, ನಿಮಗೆ ವೆಬ್ಸೈಟ್ ಕಳಿಸ್ಬೇಕಂತ ಏನಿಲ್ಲ, ಓಕೆನಾ. ವೆಬ್ಸೈಟ್ ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ www.godg ಇಷ್ಟು ಓಡಿವಾಗಲೇ ನಿಮಗೆ ಇಲ್ಲಿ ಬರುತ್ತೆ. Godg ಫೌಂಡೇಶನ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಈ ಥರ www.godgfoundation.com ಅಂತ ಓಡಿದ್ರು ಇಲ್ಲಿ ಕೆಳಗಡೆ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಬರುತ್ತೆ ಫಸ್ಟ್ ಆಪ್ಷನ್, ವೆಲ್ಕಮ್ ಟು ಗಾಡ್ಜಿ ಫೌಂಡೇಶನ್. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಇಲ್ಲಿ ಓಪನ್ ಆಗುತ್ತೆ, ನೋಡ್ಬೋದು ನೀವು ಕಂಪ್ಲೀಟ್ ಆಗಿ. ಇಲ್ಲಿ 3 ಲೈನ್ಸ್ ಇರುತ್ತೆ ನೋಡಿ, ಮೇಲ್ಗಡೆ 3 ಲೈನ್ಸ್ ಇರುತ್ತೆ. ಇಲ್ಲಿ 3 ಲೈನ್ಸ್ ಇರುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಹೋಮು, ಅಬೌಟು, ಬಿಕಾಮು, ಅವರ್ ಪ್ಲ್ಯಾನ್, ಲೀಗಲ್. ನೋಡಿ, ಲೀಗಲ್ ಎಲ್ಲ ನೀವು ಇಲ್ಲಿ ನೋಡ್ಬೋದು. ಲೀಗಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೀಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಲೀಗಲ್ ಎಲ್ಲ ಓಪನ್ ಆಗುತ್ತೆ. ಯಾವುದೆಲ್ಲ ಸರ್ಟಿಫಿಕೇಟ್ ಇದೆ, ಗಾಡ್ಜಿ ಫೌಂಡೇಶನ್ ಇದೆ ಎಲ್ಲ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ನಿಮಗೆ. ಇದು ಲೀಗಲ್. ಮತ್ತು ನಿಮಗೆ ಲಾಗಿನ್, ನೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ID ಪಾಸ್ವರ್ಡ್ ರೆಡಿ ಆಗಿತ್ತು ಅಂತ ಹೇಳಿದ್ರೆ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರು ನಿಮಗೆ ಇಲ್ಲಿ ನೋಡಿ ID ಮಾಡ್ಕೊಳ್ಳೋದು. ಇದು ನಿಮ್ಗೆ ಹೆಂಗೆ ಗೊತ್ತಾ, ನಿಮಗೆ ಯಾರು ID ಮಾಡಲಿಕ್ಕೆ ಇರುತ್ತೆ ಅವರು ನಿಮಗೆ ರೆಫರಲ್ ಲಿಂಕ್ ಕಳಿಸ್ತಾರೆ ಸ್ನೇಹಿತರೆ. ಆ ರೆಫರಲ್ ಲಿಂಕ್ನ ಕ್ಲಿಕ್ ಮಾಡಿದ್ರು ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೇಮ್ ಇದೇ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ರೆಫರಲ್ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅವರ ಸ್ಪಾನ್ಸರ್ ID ಮತ್ತು ಅವರ ನೇಮು ಅಲ್ಲಿ ಬರುತ್ತೆ, ನೀವು ಟೈಪ್ ಮಾಡಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಈ ಥರ ಬಂದು ಲಾಗಿನ್ ಮಾಡ್ತೀರಾ ಅಂತ ಹೇಳಿದರೆ ನೀವು ಯಾರ ಹತ್ರ ಲಾಗಿನ್ ಆಗ್ತಾ ಇದ್ದೀರಾ ಅವರ ಸ್ಪಾನ್ಸರ್ ID ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ಮೇಲೆ ಇದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು. ಸ್ಪಾನ್ಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ನೇಮ್ ಬರುತ್ತೆ. ಇದು ನೀವು ಈ ಥರ ಮ್ಯಾನ್ಯಲ್ ಆಗಿ ಮಾಡ್ತೀರಾ ಅಂತ ಹೇಳಿದ್ರೆ, ID ಮಾಡ್ತೀರಾ ಅಂತ ಹೇಳಿದ್ರೆ, ರೆಫರಲ್ ಥ್ರೂ ಬಂತು ಅವ್ರು ನಿಮಗೆ ರೆಫರಲ್ ಲಿಂಕ್ ಕಳಿಸಿದ್ರು ಅಂತ ಹೇಳಿದ್ರೆ ಆ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಡೈರೆಕ್ಟ್ ಈ ಪಿನ್ನ ಮಾತ್ರ ಹಾಕೊಳ್ಳೋದು. ನಿಮಗೆ ಅವರೊಂದು ಪಿನ್ ಕಳಿಸಿರ್ತಾರೆ, 20 ರೂಪಾಯಿ ಕೊಟ್ಟು ನೀವು ಪಿನ್ ಪರ್ಚೇಸ್ ಮಾಡ್ಕೋಬೇಕು. ಆದಮೇಲೆ ನಿಮ್ಮ ನೇಮು, ಆಮೇಲೆ ಇಮೇಲ್ ID, ಆಮೇಲೆ ನಿಮ್ಮದು ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ಹಾಕೋಬೇಕು. ಆಮೇಲೆ ಡಿಸ್ಟಿಕ್, ಆಮೇಲೆ ನೀವು ಮೊಬೈಲ್ ನಂಬರ್ ಹಾಕೊಂಡ್ರೆ ಆಮೇಲೆ ಡಿಸ್ಟಿಕ್ ಹಾಕೊಳ್ಳಿ. ಸೆಲೆಕ್ಟ್ ಸ್ಟೇಟ್ ಮತ್ತು ಪಾಸ್ವರ್ಡು ನಿಮಗೆ ಈಸಿಯೆಸ್ಟ್ ಪಾಸ್ವರ್ಡ್ ಅಥವಾ ನಿಮ್ಮ ಲಕ್ಕಿ ಪಾಸ್ವರ್ಡ್ ಯಾವುದು ಆಗುತ್ತೆ ಹಾಕೊಳ್ಳಿ. ಮೊಬೈಲ್ ನಂಬರ್ ಕರೆಕ್ಟಾಗಿರಬೇಕು, ಮಿಸ್ ಮಾಡ್ಕೋಬೇಡಿ. ಅದಕ್ಕೆ SMS ಎಲ್ಲ ಬರ್ತಾ ಇರಬೇಕು. ಯಾಕಂದರೆ ಪಾಸ್ವರ್ಡ್ ಮಿಸ್ ಆಯಿತು ಅಂತ ಹೇಳಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮಾಡಿದರೆ ಅದೇ ಮೊಬೈಲ್ ನಂಬರ್ಗೆ ನಿಮಗೆ ಫಾರ್ಗೆಟ್ ಪಾಸ್ವರ್ಡ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಮೊಬೈಲ್ ನಂಬರ್ಗೆ ಫಾರ್ವರ್ಡ್ ಮೆಸೇಜ್ ಬರ್ತಾ ಇರಬೇಕು ಅಂತ ಮೊಬೈಲ್ ನಂಬರ್ನ ಹಾಕೊಳ್ಳಿ. ಆಮೇಲೆ ಇಲ್ಲಿ ಟಿಕ್ ಮಾರ್ಕ್ ಅಂತ ಇದೆಯಲ್ಲ, ಈ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯಿನ್ ನಾವು ಅಂತ ಕೊಟ್ಟರೆ ಸ್ನೇಹಿತರೆ ನಿಮಗೆ ನೆಕ್ಸ್ಟ್ ಪೇಜ್ ನಿಮ್ಮದು ID ಪಾಸ್ವರ್ಡ್ ಶೋ ಆಗುತ್ತೆ. ಅದರ ಸ್ಕ್ರೀನ್ಶಾಟ್ ತೆಗೀರಿ. ಅದರೊಂದು ಬುಕ್ಕಲ್ಲಿ ಡೈರಿಯಲ್ಲಿ ಬರ್ಕೊಳ್ಳಿ. ಲಾಗಿನ್ ನೀವು ಮಾಡ್ಕೋಬೋದು. ಅಲ್ಲೇ ನಿಮ್ಮ ಕೆಳಗಡೆ ಮೂವ್ ಟು ಲಾಗಿನ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಬೋದು. ಅಥವಾ ನೀವು ನೋಡಿ ಇಲ್ಲಿ ಈ ಥರ ಬಂದು ಕೂಡ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ನೋಡಿ ಇಲ್ಲಿ ನಿಮ್ಮದು ಯೂಸರ್ ID ಮತ್ತು ನಿಮ್ಮದು ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡ್ಕೋಬೋದು. ಈ ಥರ ಬಂದ ತಕ್ಷಣ ಸ್ನೇಹಿತರೆ ನೀವು ಏನು ಮಾಡ್ಕೋಬೇಕು ಅಂತ ಇದನ್ನು ಹೋಮ್ ಪೇಜಿಗೆ ಹಾಕೊಳ್ಳಿ. ಯಾಕಂದರೆ ನೀವು ಪದೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿಲ್ಲ. ಹೋಮ್ ಪೇಜ್ ಒಂಥರ ಆ್ಯಪ್ ಥರ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ನೋಡಿ 3 ಲೈನ್, ಇಲ್ಲಿ ಮೇಲ್ಗಡೆ 3 ಲೈನ್ ಇರುತ್ತೆ. ಕೆಲವರಿಗೆ ಬೇರೆ ಆಪ್ಷನ್ ಬರುತ್ತೆ, ಒಂದು ಆರೋ ಮಾರ್ಕ್ ಥರ ಬರುತ್ತೆ ಏನಾದರೂ, ಅಥವಾ ಮ್ಯಾಕ್ಸಿಮಮ್ ಮಂದಿಗೆ 3 ಲೈನ್ಸ್ ಈ ಥರ ಡಾಟ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಕ್ರೋಮ್ ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಎಲ್ಲರಲ್ಲೂ ಇರುತ್ತೆ. ಆ್ಯಡ್ ಟು ಹೋಮ್ ಸ್ಕ್ರೀನ್ ನೋಡಿ ಇಲ್ಲಿದೆ, ಆ್ಯಡ್ ಟು ಹೋಮ್ ಸ್ಕ್ರೀನ್. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೋಡಿ ಗಾಡ್ಜಿ ಫೌಂಡೇಶನ್ ಅಂತ ನಿಮ್ಗೆ ಏನು ಬೇಕಾದ್ರೆ ಟೈಪ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆ್ಯಡ್ ಅಂತ ಇರುತ್ತಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದು ಸೇವ್ ಆಗುತ್ತೆ ಆ್ಯಪ್ ಥರ. ನಾನು ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದೆ ಗಾಡ್ಜಿ ನೋಡಿ, ಇಲ್ಲಿ ಆ್ಯಪ್ ಥರ ಬಂದು ನನಗೆ ಸೇವ್ ಆಗಿದೆ. ಅದರ ಮೇಲೆ ನಾನು ಕ್ಲಿಕ್ ಮಾಡಿದ್ರು ಸಾಕು ಸ್ನೇಹಿತರೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನೋಡಿ ಓಪನ್ ಆಗುತ್ತೆ. ನಾನು ಪದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗಿಲ್ಲ. ಇದನ್ನು ಎಲ್ಲರೂ ಮಾಡ್ಕೊಳ್ಳಿ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಮಿಸ್ ಮಾಡ್ಕೋಬೇಡಿ. ಅದಾದಮೇಲೆ ನೀವು ಇಲ್ಲಿ ಟೈಪ್ ಮಾಡ್ಕೊಂಡು ಹಾಕೋಬೋದು. ನೋಡಿ ಇಲ್ಲಿ ನೀವು ಲಾಗಿನ್ ಮಾಡಿಕೊಂಡು ನೋಡ್ಕೋಬೋದು. ಈ ಥರ ಲಾಗಿನ್ ಮಾಡಿದರೆ ID ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ಓಪನ್ ಆಗುತ್ತೆ. ನೋಡಿ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಯಾವ ಥರ ID ಎಲ್ಲ ಇದೆ ನೋಡಿ. ಇದು ನೋಡಿ ಇಲ್ಲಿ ನೇಮ್ ಬರುತ್ತೆ, ಇಲ್ಲಿ ನೇಮ್ ಬರುತ್ತೆ.
ಇಲ್ಲಿ ಐ ಡಿ ಬರುತ್ತೆ, ನೇಮ್ ಬರುತ್ತೆ, ಆ್ಯಕ್ಟಿವ್ ಅಂತಿರಬೇಕು ಸ್ನೇಹಿತರೆ. ಓಕೆ, ಐ ಡಿ ಮಾಡ್ಕೊಂಡ ತಕ್ಷಣ ನಿಮ್ದು ಅದು ಆ್ಯಕ್ಟಿವ್ ಆಗಿರಲ್ಲ. ಓಕೆ, ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿದರೆ ನಿಮ್ಗೆ ಐ ಡಿ ಓಪನ್ ಮಾಡ್ಕೊಂಡ ತಕ್ಷಣ ಸ್ನೇಹಿತರೆ ಪೇಜ್ ಏನು ಬರುತ್ತೆ ನಿಮ್ಗೆ ಇಲ್ಲಿ ನೋಡಿ, ಈ ಥರ ಪೇಜ್ ಬರುತ್ತೆ ನೋಡಿ. ಐ ಡಿ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಈ ಥರ ಪೇಜ್ ಬರುತ್ತೆ. ಓಕೆ, ಈ ಥರ ಪೇಜ್. ಇಲ್ಲಿ ನೀವು ಖಾಲಿ ಯಾವುದು ಏನು ಫಿಲ್ಅಪ್ ಮಾಡ್ಕೋಬೇಡಿ, ಬರೀ ಫೋನ್ಪೇ ನಂಬರ್ ಹಾಕೊಳ್ಳಿ, ಗೂಗಲ್ ಪೇ ಇದ್ದರೆ ಗೂಗಲ್ ಪೇ ನಂಬರ್ ಹಾಕೊಳ್ಳಿ, ಅಥವಾ ಒಂದೇ ನಂಬರಲ್ಲಿ ನಿಮ್ಮದು ಫೋನ್ಪೇ ಗೂಗಲ್ ಪೇ ಇದೆ ಅಂತೇಳಿ ಎರಡು ಹಾಕೊಳ್ಳಿ, ಅಷ್ಟೇ ಹಾಕೊಳ್ಳಿ. ಬೇರೆ ಯಾವುದು ಬ್ಯಾಂಕ್ ನೇಮ್ ಡೀಟೇಲ್ಸ್ ಯಾವುದು ಬೇಡ. ಡೈರೆಕ್ಟಾಗಿ ನಿಮ್ಮ ಟ್ರಾನ್ಸಾಕ್ಷನ್ ಪಾಸ್ವರ್ಡ್, ಲಾಗಿನ್ ಪಾಸ್ವರ್ಡ್ ಏನಿದೆ ಅದನ್ನು ಹಾಕೊಳ್ಳಿ. ಇಲ್ಲಿ ಎಡಿಟ್ ಬ್ಯಾಂಕ್ ಆ್ಯಂಡ್ ಯು ಪಿ ಇನ್ಫಾರ್ಮೇಷನ್ ಅಂತ ಕೊಡಿ. ಅಷ್ಟು ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ನಿಮಗೆ ಪಕ್ಕದಲ್ಲಿ ಸಕ್ಸಸ್ಫುಲ್ ಅಂತ ಒಂದು ಬರುತ್ತೆ ಸ್ನೇಹಿತರೆ. ನಿಮ್ಮದು ಬ್ಯಾಂಕ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಆಯ್ತು ಅಂತ ಸಕ್ಸಸ್ಫುಲ್ ಆಯ್ತು ಅಂತ ಅರ್ಥ. ಆಮೇಲೆ ನೀವು ಹೋಮ್ ಬಟನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೀವು ಹೋಮ್ ಬಟನ್ಗೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಹೋಮ್ ಬಟನ್ ಇದೆ, ಇಲ್ಲಿ ಹೋಮ್ ಬಟನ್ ಇದೆ, ಇದರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಓಕೆ, ಡ್ಯಾಶ್ ಬೋರ್ಡ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ ನೋಡಿ. ಈ ಥರ ಡ್ಯಾಶ್ ಬೋರ್ಡ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೀವು ಅಲ್ಲಿ ಏನು ಮಾಡಬೇಕು, 300 ರೂಪಾಯಿ ನೀವು ಕೊಟ್ಟಿರ್ತೀರ, ಜಾಯ್ನಿಂಗ್ ಮಾಡುವಾಗ 320 ರೂಪಾಯಿ ಕೊಟ್ಟಿರ್ತೀರ. ಆ 300 ರೂಪಾಯಿ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ, ಇಲ್ಲಿ ಶೋ ಆಗ್ತಾ ಇರುತ್ತೆ. ಅದನ್ನು ನೀವು ಸಬ್ಮಿಟ್ ಕೊಡಬೇಕು. ನೀವು ಯಾರು ಕೊಟ್ಟಿದ್ದೀರ ಅದನ್ನು ಅವರು ಅಪ್ರೂವ್ ತೊಗೊಳ್ಬೇಕು. ಆವಾಗಲೇ ನಿಮ್ಮ ಐ ಡಿ ಆ್ಯಕ್ಟಿವೇಟ್ ಆಗೋದು. ಅಲ್ಲಿ ತನಕ ನಿಮಗೆ ಅದು ಐ ಡಿ ಆ್ಯಕ್ಟಿವೇಟ್ ಆಗಲ್ಲ, ನಿಮಗೆ ಯಾವ್ದು ಐ ಡಿ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 300 ರೂಪಾಯಿ ಅಂತ ಕಾಣುತ್ತೆ ಗಿವ್ ಅಪ್ಗ್ರೇಡಲ್ಲಿ ಫಸ್ಟ್ ಕಾಲಮಲ್ಲಿ. ಓಕೆ, ಕಂಪ್ಲೀಟಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಲೆವೆಲ್ ಇನ್ಕಮ್ ನೋಡಿ, ಕಂಪ್ಲೀಟ್ ಇದು ಲೆವೆಲ್ ಇನ್ಕಮ್. ಇದು ನೀವು ಕೊಡುವಂಥದ್ದು, ರೆಡ್ಡಲ್ಲಿರುವಂಥದ್ದು ಕೊಡುವಂಥದ್ದು ನೋಡಿ, ಗಿವ್ ಅಂತ ಇದೆ ನೋಡಿ, ಇದು ಗಿವ್ ನೀವು ಕೊಡುವಂಥದ್ದು. ಅದೇ ನೀವು ಸೈಡ್ಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ನೋಡಿ ಗ್ರೀನಲ್ಲಿದೆ ನೋಡಿ ಟೇಕ್, ಇದು ನಿಮಗೆಲ್ಲ ಬರುವಂಥದ್ದು, ಇದು ನಿಮಗೆಲ್ಲ ಬರುವಂಥದ್ದು. ಓಕೆ, ಅದೇ ಇನ್ನು ಲೆಫ್ಟಿಗೆ ಸ್ಕ್ರೋಲ್ ಮಾಡಿದ್ರೆ ಕೊಡುವಂಥದ್ದು ಬರುತ್ತೆ ನೋಡಿ. ನಿಮಗೆ ಇಲ್ಲಿ 300 ರೂಪಾಯಿ ಈಗ ಇದು ನೋಡಿ ಕನ್ಫರ್ಮ್ ಆಗಿದೆ. ಓಕೆ, ನೀವು ಅಪ್ಗ್ರೇಡ್ ಕೊಟ್ಟಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಅದು ಕನ್ಫರ್ಮ್ ಆಗಿರೋ. ಇಲ್ಲಿ ಪೆಂಡಿಂಗಲ್ಲಿ 1 ಅಂತ ಇರುತ್ತೆ. ಆ 1 ಮೇಲೆ ನೀವು ಕ್ಲಿಕ್ ಮಾಡಬೇಕು. 1 ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಪೇ ಅಂತ ಬರುತ್ತೆ. ಓಕೆ, ಇದೀಗ ಆಗಿದೆಯಲ್ಲ ಅದೇ ರೀತಿ ಈ ಥರ ಬರ್ತದೆ, ಪೇ ಅಂತ ಬರುತ್ತೆ. ಆ ಪೇ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ತಕ್ಷಣ ಅವ್ರಿಗೆ ನೀವು ಇನ್ಫಾರ್ಮ್ ಮಾಡ್ಕೋಬೇಕು ಅಪ್ರೂವ್ ತೊಗೊಳ್ಬೇಕು ಅಂತ. ಅಪ್ರೂವ್ ಏನಿಲ್ಲ, ಅಪ್ರೂವ್ ತೊಗೊಳ್ಳೋದು ಸಿಂಪಲ್. ಇಲ್ಲಿ ನೋಡಿ ಇಲ್ಲಿ 600 ರೂಪಾಯಿ, ಯಾಕೆ ನೋಡಿ ಇಲ್ಲಿ 300 ರೂಪಾಯಿದು ಫಸ್ಟ್ ಲೆವೆಲ್ ಇನ್ಕಮಲ್ಲಿ ಫಸ್ಟ್ ಲೆವೆಲಲ್ಲಿ 300 ರೂಪಾಯಿ ನಮಗೆ 2 ಪೇಮೆಂಟ್ ಬರುತ್ತೆ. 600 ರೂಪಾಯಿ ಅಂತ ಇಲ್ಲಿ ಇರುತ್ತೆ ನೋಡಿ, 600 ರೂಪಾಯಿ ಅಂತ ಇರುತ್ತೆ. ಅದರಲ್ಲಿ 300 ರೂಪಾಯಿ ನೋಡಿ ಇಲ್ಲಿ ಬಂದ ತಕ್ಷಣ ಇಲ್ಲಿ ಪೆಂಡಿಂಗಲ್ಲಿ 1 ಅಂತ ಬರುತ್ತೆ. ಆ ಪೆಂಡಿಂಗ್ 1 ಅಂತ ಇರುತ್ತೆ, ಅಲ್ಲಿ ಕನ್ಫರ್ಮ್ ಮಾಡಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಅಪ್ರೂವ್ ತಗೊಳ್ಳಿ ಅಂತ ಇರುತ್ತೆ. ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ರೂವ್ ಆಗುತ್ತೆ, ಅವಾಗ ಐ ಡಿ ಆ್ಯಕ್ಟಿವೇಟ್ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಕಂಪ್ಲೀಟಾಗಿ ತೊಗೊಳ್ಬೋದು ನೋಡಿ. ಫಸ್ಟ್ ಲೆವೆಲಲ್ಲಿ 300 ರೂಪಾಯಿ, ಸೆಕೆಂಡ್ ಲೆವೆಲಲ್ಲಿ 400 ರೂಪಾಯಿ ನಾವು ಕೊಡುವಂಥದ್ದು, 3 ಲೆವೆಲಲ್ಲಿ 800 ರೂಪಾಯಿ, 4ನೇ ಲೆವೆಲಲ್ಲಿ 1600 ರೂಪಾಯಿ, ಈ ಥರ ನೋಡಿ. ನಿಮಗೆ ಇಲ್ಲಿ 600 ರೂಪಾಯಿ ಪೇಮೆಂಟ್ ಬಂತ, 600 ರೂಪಾಯಿ ಪೇಮೆಂಟ್ ಬಂದ ತಕ್ಷಣ ನೀವು ಇಲ್ಲಿ 400 ರುಪೀಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮ್ದು ಇಲ್ಲಿ 300 ರುಪೀಸ್ ಅಪ್ಗ್ರೇಡ್ ಆಯ್ತಾ ಸ್ನೇಹಿತರೆ, ಇಲ್ಲಿ ಕನ್ಫರ್ಮ್ ಅಂತ ಆಯಿತು. ಆಮೇಲೆ ಡೈರೆಕ್ಟಾಗಿ 400 ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಅಪ್ಗ್ರೇಡ್ ನೌ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ನೆಕ್ಸ್ಟ್ 400 ರೂಪಾಯಿ ಯಾರೇ ಕೊಡಲಿಕ್ಕೆ ಇರುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಎಸ್ ಅಂತ ಇದೆಯಲ್ಲ, ಎಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಶೋ ಆಗುತ್ತೆ ನೋಡಿ. ಇದು ಮನು ಅವರಿಗೆ ಪೇಮೆಂಟ್ ಮಾಡಲಿಕ್ಕಿರುವಂಥದ್ದು. ಓಕೆ, ಇದು ಇವರಿಗೆ ಇನ್ನೂ 600 ರೂಪಾಯಿ ಪೇಮೆಂಟ್ ಬಂದಿಲ್ಲ, ಬಂದ ಮೇಲೆ ಅವರು 400 ರುಪೀಸ್ ಕೊಡ್ತಾರೆ. ಅದೇ ಕೊಟ್ಟ ಮೇಲೆ ಕೊಟ್ಟರಾಯಿತು. ಯಾಕಂದರೆ ಇಲ್ಲಿ ಕಾಣುತ್ತೆ 400 ರುಪೀಸ್ ಯಾರಿಗೆ ಮಾಡಬೇಕು ಅನ್ನುವಂಥದ್ದು ನಮಗೆ ತೋರಿಸುತ್ತೆ. ನೀವು ಒಂದು ಅಪ್ಗ್ರೇಡ್ ಆಯಿತು, ಅಪ್ಗ್ರೇಡ್ ಆದ ತಕ್ಷಣ ಅದರ ಕೆಳಗಡೆ ಅಮೌಂಟ್ ನಾನು ಯಾರಿಗೆ ಕೊಡಲಿಕ್ಕೆ ಇರುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ನೋಡ್ಬೋದು. ನೀವು ಕೊಡೋದು ಯಾವಾಗ ನಿಮಗೆ ಪೇಮೆಂಟ್ ಬಂದ ಮೇಲೆ. ಇವರಿಗೆ ನೋಡಿ 300 ರೂಪಾಯಿದು ಈಗ ಅವರು 400 ರೂಪಾಯಲ್ಲಿ ಮಾಡಬೇಕು ಅಂತ ಹೇಳಿದರೆ ಅವರಿಗೆ 300 ರೂಪಾಯಿದು 2 ಪೇಮೆಂಟ್ ಬರಬೇಕಾದ್ರೆ 600 ರೂಪಾಯಿ ಬರಬೇಕು. ಅದಾದಮೇಲೆ ಅವರು 400 ರುಪೀಸ್ ಮಾಡ್ತಾರೆ. ಯಾರಿಗೆ ನೋಡಿ ಇಲ್ಲಿ ಓಪನ್ ಆಗಿದೆ ಮನು ಟೂಗೆ, ಈಗ ಮಾಡಬೇಕಂತ ಏನಿಲ್ಲ. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇವ್ರದ್ದು 400 ಅಪ್ಗ್ರೇಡ್ ಆಯಿತಾ, ಇಮಿಡಿಯೇಟ್ ಅವರು 800 ರೂಪಾಯಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೋ ತಕ್ಷಣ ಇಲ್ಲಿ ಅಪ್ಗ್ರೇಡ್ ನಾವು ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಇವಾಗ ಓಪನ್ ಆಗಲ್ಲ ನೋಡಿ. ಕಮಿಟ್ಮೆಂಟ್ ಕಂಟ್ರಿಬ್ಯೂಷನ್ ಇಫ್ ಯು ಚೆಕ್ ಕಂಪನಿ ಎಸ್ ಅಂತ ಕೊಟ್ಟರೆ ಅಲ್ಲಿ ಅವ್ರದ್ದು ಒನ್ ಮೋರ್ ಸೆಂಡ್ ಪೇಮೆಂಟ್ ಪೆಂಡಿಂಗ್, ಅಂದರೆ ಅಲ್ಲಿ ಅವ್ರದ್ದು 400 ರುಪೀಸ್ ಅಪ್ಗ್ರೇಡ್ ಆಗಿಲ್ಲ. ಆದಮೇಲೆ ಅವರು ಮತ್ತೆ 800 ರೂಪಾಯಿ ಯಾರಿಗೆ ಕೊಡೋಕಿರುತ್ತೆ ಅನ್ನೋಂಥದ್ದನ್ನು ಚೆಕ್ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ. 800 ರೂಪಾಯಿ ಹಾಗೆ ನಿಮಗೆ ನೋಡಲಿ 1600 ರೂಪಾಯಿ ಪೇಮೆಂಟ್, ಅಂದರೆ 400 ರೂಪಾಯಿ ನಿಮಗೆ 4 ಪೇಮೆಂಟ್ ಬರಲಿಕ್ಕಿರುತ್ತೆ. ಅದರಲ್ಲಿ 2 ಪೇಮೆಂಟ್ ಬಂತ 400 2 ಪೇಮೆಂಟ್ ಬಂದ ತಕ್ಷಣ ನೀವು 800 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ಆಯಿತು ಸ್ನೇಹಿತರೆ. ಈ ಥರ ವೆಬ್ಸೈಟಲ್ಲಿ ಕಂಪ್ಲೀಟಾಗಿ ನೀವು ಇಲ್ಲಿ ನೋಡ್ಬೋದು ನೋಡಿ. ನೀವು ಕೊಡುವಂಥ ಅಮೌಂಟ್ ಈಗ ನೋಡಿ ಇಲ್ಲಿಗ ಓಪನ್ ಆಯಿತು ನೋಡಿ, 400 ಗಿವ್ ಅಲ್ಲಿ 400 ಅಲ್ಲಿ ಓಪನ್ ಮಾಡಿ ನೋಡಿದೆ. ಇದು ಯಾವಾಗ ಮಾಡಬೇಕು, ಅವರಿಗೆ 300 ರೂಪಾಯಿದು 2 ಪೇಮೆಂಟ್ ಬಂತು 600 ರೂಪಾಯಿ, ಆವಾಗ ಅವರು 400 ರುಪೀಸ್ ಅಪ್ಗ್ರೇಡ್ ಮಾಡ್ಕೋಬೇಕು. ಈಗ ನಿಮಗೆ ಎಲ್ಲಿ ಬರಲಿಕ್ಕಿರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಅಪ್ಗ್ರೇಡ್. ಇಲ್ಲಿ ನಿಮಗೆ ಟೇಕ್ ನೋಡಿ, ಟೇಕಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೊಡಲಿಕ್ಕೆ ಇರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಟೋಟಲ್ ಕಂಪ್ಲೀಟಾಗಿ ಇಲ್ಲಿ. ಓಕೆ,
ಇದು ಪಿನ್ ಇದು. ಇಲ್ಲಿ ಮತ್ತು ನೀವು ನೆಟ್ವರ್ಕ್ಗೆ ಹೋದರೆ ಸ್ನೇಹಿತರೆ ನಿಮ್ಮ ನೋಡ್ಬೋದು ನಿಮ್ಮ ಡೈರೆಕ್ಟ್ ರೆಫರಲ್ ಟೀಮ್ ಎಷ್ಟಿದೆ, ಅಂದರೆ ನೀವು ಡೈರೆಕ್ಟಾಗಿ ಎಷ್ಟು ಐ ಡಿ ಮಾಡಿದ್ದೀರಾ ಇಲ್ಲಿ ನೀವು ನೋಡ್ಬೋದು ಫಸ್ಟ್ ರೆಫರಲಲ್ಲಿ. ಓಕೆ ನೋಡಿ, ಡೈರೆಕ್ಟ್ ರೆಫರಲ್ ಇವ್ರದ್ದು ಒಂದು ಆಗಿಲ್ಲ. ಲೆವೆಲ್ ಟೀಮ್ ಮೇಲ್ಗಡೆ ಟೀಮ್ ಬಂದಿದೆ ನೋಡಿ, ಇಲ್ಲಿ ನೋಡ್ಬೋದು ನಿಮಗೆ ಲೆವೆಲ್ ವೈಸ್ ನೋಡಿ. ಫಸ್ಟ್ ಲೆವೆಲಲ್ಲಿ ಎಷ್ಟು ಐ ಡಿ ಬೇಕು, ಫಸ್ಟ್ ಲೆವೆಲ್ 2 ಐ ಡಿ ಬೇಕು. ಓಕೆ 2 ಐ ಡಿ ಬಂದಿದೆ, ಆದರೆ ಅವರು ಡೈರೆಕ್ಟ್ ಅಲ್ಲ, ಅದು ಮೇಲ್ಗಡೆಯಿಂದ ಬಂದಿರುವಂಥದ್ದು ಐ ಡಿ. ಓಕೆ ನೋಡಿ, ಸೆಕೆಂಡ್ ಲೆವೆಲಲ್ಲಿ ಎಷ್ಟು ಐ ಡಿ, 4 ಐ ಡಿ ಬೇಕು, 2 ಐ ಡಿ ಬಂದಿದೆ ನೋಡಿ. ನಿಮಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗುತ್ತೆ. ಆದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಓಕೆ, ನೀವು ಇಲ್ಲಿ ಕಂಪ್ಲೀಟ್ ಏನು ಸಿಂಪಲ್ ಇದೆ, ವೆಬ್ಸೈಟ್ ಕಂಪ್ಲೀಟ್ ಸಿಂಪಲ್. ನೋಡಿ ಈ ಪಿನ್ ಇಲ್ಲ ಇಷ್ಟು ನಿಮಗೆ ಎಲ್ಲಿ ನಿಮ್ಮ ಐಡಿಗೆ ಈ ಪಿನ್ ಬಂತು ಅಂತ ಹೇಳಿದರೆ ಇಲ್ಲಿರುತ್ತೆ. ಓಕೆ, ಟ್ರಾನ್ಸ್ಫರ್ ಈ ಪಿನ್ ಮತ್ತು ಈ ಪಿನ್ ಟ್ರಾನ್ಸ್ಫರ್ ರಿಪೋರ್ಟ್ ಇದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಓಕೆ, ಸದ್ಯಕ್ಕೆ ಇದು ಇಷ್ಟು ವಿಡಿಯೋ ನಿಮಗೆ ಸಾಕು. ಈ ಅಪ್ಗ್ರೇಡ್ನ ಕ್ಲೀನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ನಿಮಗೆ ಸ್ಪಾನ್ಸರ್ ಇನ್ಕಮ್ ಅಪ್ಗ್ರೇಡ್ ಕೂಡ ಇಲ್ಲಿರುತ್ತೆ ನೋಡಿ. ನೀವು ಸ್ಪಾನ್ಸರ್ 1ಗೆ ಸ್ಪಾನ್ಸರ್ 2ಗೆ ಹೆಲ್ಪ್ ಕೊಡಬೇಕಲ್ಲ, ಇಲ್ಲಿ ಯಾವುದಾದ್ರೂ ನಿಮಗೆ ಗಿವ್ ಪೆಂಡಿಂಗಲ್ಲಿ ಯಾವುದಾದ್ರೂ 1-2 ಬಿತ್ತು ಅಂತ ಹೇಳಿದರೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅವ್ರಿಗೆ ಎಷ್ಟು ಅಮೌಂಟು 20ರ ಮುಂದುಗಡೆ ಇವಾಗ ಇಲ್ಲಿ 2 ಅಂತ ಬಂತು ಅಂತ ಹೇಳಿದ್ರೆ ನೀವು ಇಬ್ಬರಿಗೆ ಯಾರಿಗೆ ಪೇಮೆಂಟ್ ಕೊಡಲಿಕ್ಕೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾರಿಗೆ ಕೊಡಲಿಕ್ಕೆ ಇರುತ್ತೆ ಅವ್ರಿಗೆ ಕೊಟ್ಟು ಅದನ್ನು ಸಬ್ಮಿಟ್ ಕೊಡಿ. ಇಲ್ಲೂ ಅಷ್ಟೇ, ಇದು ನೋಡಿ, ಇದು ನಿಮಗೆ ಬರುವಂಥದ್ದು ಸ್ಪಾನ್ಸರ್ ಇನ್ಕಮ್. ಓಕೆ, ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ ಈ ವಿಡಿಯೋನ. ಓಕೆ, ಥ್ಯಾಂಕ್ ಯು ಸೋ ಮಚ್.